ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಲತಾಶ್ರೀ ಪಾಕಶಾಲೆ ವಿಲಾಗ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಕ್ಕಿಯಿಂದ ಸ್ಮೂತಾಗಿ ಈಜಿಯಾಗಿ ಕಜ್ಜಾಯ ಮಾಡುವುದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಹೊಸದಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಕೊನೆಯವರೆಗೂ ಸ್ಕಿಪ್ ಮಾಡದೆ ವಾಚ್ ಮಾಡಿ. 1 kg ದೋಸೆ ಅಕ್ಕಿ ತಗೊಂಡಿದ್ದೀನಿ. ದೋಸೆ ಅಕ್ಕಿನಲ್ಲಿ ಕಜ್ಜಾಯ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಕಜ್ಜಾಯ ಮಾಡೋದಕ್ಕೆ ಅಂತ ಹೇಳಿ ಕೆಂಪಕ್ಕಿ ಸಿಗುತ್ತೆ, ಅದರಲ್ಲೂ ಕೂಡ ನೀವು ಮಾಡ್ಕೋಬಹುದು. 1 kg ಅಕ್ಕಿ ನಾನು 5-6 ಬಾರಿ ನೀರಲ್ಲಿ ತೊಳೆದ್ಬಿಟ್ಟು ರಾತ್ರಿ ಓವರ್ನೈಟು ನೆನೆಯೋಕ್ಕಿಟ್ಟಿದ್ದೀನಿ. ಈಗ ಅಕ್ಕಿ 12 ಗಂಟೆ ಕಾಲ ಚೆನ್ನಾಗಿ ಅಕ್ಕಿ ನೆಂದಿದೆ. ಅಕ್ಕಿಯಿಂದ ನೀರನ್ನು ಸಪ್ರೇಟ್ ಮಾಡ್ಕೊಂಡು ಫ್ಯಾನ್ ಕೆಳಗಡೆ ಒಂದು ಕಾಟನ್ ಬಟ್ಟೆ ಹಾಸ್ಕೊಳ್ಳಿ. ಅದ್ರ ಮೇಲೆ ಅಕ್ಕಿನ ನೀಟಾಗಿ ಹರಡಿಬಿಟ್ಟು 5ರಿಂದ 15 ನಿಮಿಷ ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ. ಜಾಸ್ತಿ ಡ್ರೈ ಮಾಡೋಕ್ಕೆ ಹೋಗಬೇಡಿ. ಈಗ ಒಂದು ಜಾರ್ ತಗೊಳ್ಳಿ, ಅಕ್ಕಿನ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡಿ ಜೇಡಿಗೆ ಹಾಕ್ಕೊಳ್ಳಿ. ಜೇಡಿ ಮಾಡಿ ಚೆನ್ನಾಗಿ ನೀಟಾಗಿ ಬಿಡಿ ಬಿಡಿಯಾಗಿ ಉದುರಾಗಿ ಬರುತ್ತೆ. ಹಿಟ್ಟು ಗಂಟಾಗೋದಿಲ್ಲ. ಎಲ್ಲ ಹಿಟ್ಟು ಹೀಗೆ ಮಾಡ್ಕೊಳ್ಳಿ. ಈಗ ಹಿಟ್ಟು ರೆಡಿಯಾಗಿದೆ. ಈಗ ಅಕ್ಕಿ ಹಿಟ್ಟು ಜೊತೆಗೆ ಎಳ್ಳು, ಒಣ ಕೊಬ್ಬರಿ ತುರಿ, ಏಲಕ್ಕಿ ಪೌಡ್ರ್ ನಾನು ಮಿಕ್ಸ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಕೆಲವರು ಪಾಕ ಮಾಡಬೇಕಾದ್ರೆ ಆವಾಗಲೇ ಸೇರಿಸ್ಕೊಳ್ತಾರೆ, ಆ ಥರ ಮಾಡಬಾರ್ದು. ಹಾಗಾಗಿ ನಾನು ನನ್ನ ಮೆಥಡಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅರ್ಧ ಬಟ್ಟಲು ಒಣ ಕೊಬ್ಬರಿ ತುರಿ, 150 ಗ್ರಾಮು ಬಿಳಿ ಎಳ್ಳು, 25 ಗ್ರಾಮು ಏಲಕ್ಕಿ ಪೌಡ್ರು ಸೇರಿಸ್ಕೊಂಡು ಚೆನ್ನಾಗಿ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಪಾಕ ಮಾಡಬೇಕಾದ್ರೆ ಸ್ವಲ್ಪ ಹಿಟ್ಟಾಕಿ ಮಿಕ್ಸ್ ಮಾಡಿದರೆ ಗಂಟು ಆಗೋದಿಲ್ಲ. ಹಾಗಾಗಿ ಈ ಥರ ಮಾಡಿ ರೆಡಿ ಇಟ್ಕೊಳ್ಳಿ. ಈಗ ಪಾಕ ಮಾಡುವುದು ಹೇಗೆ ಅಂತ ನೋಡ್ಕೊಳ್ಳೋಣ. ಹಾಗೆ ಬೆಲ್ಲದ ಮೆಜರ್ಮೆಂಟು ಹೇಳ್ತೀನಿ. 1 kg ಅಕ್ಕಿಗೆ ನಾನು 700 ಗ್ರಾಮು ಬೆಲ್ಲ ತಗೊಂಡಿದ್ದೀನಿ. ಅರ್ಧ kg ಅಕ್ಕಿನಲ್ಲಿ ಕಜ್ಜಾಯ ಮಾಡೋರಾದರೆ 350 ಗ್ರಾಮ್ ಬೆಲ್ಲ ತಗೊಳ್ಳಿ. ಮೊದಲಿಗೆ ಬೆಲ್ಲನ ಚೆನ್ನಾಗಿ ಪೌಡ್ರ್ ಮಾಡಿ ಕುಟ್ಟಿ ಇಟ್ಕೊಳ್ಳಿ. ಒಂದು ಪಾತ್ರೆ ತಗೊಂಡು ಪಾತ್ರೆಗೆ ಬೆಲ್ಲ ಸೇರಿಸ್ಕೊಂಡು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ನೀರು ಬೇಕಾಗುತ್ತೆ. ನಾನು 20 ml ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಷ್ಟೇ ಸಾಕು ಪಾಕ ಬರೋದಕ್ಕೆ. ಚೆನ್ನಾಗೆ ಪಾಕ ಬರೋವರೆಗೂ ಕಡಿಮೆ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಪಾಕ ಬರೋವರೆಗೂ ಕೈ ಬಿಡದೆ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಮುದ್ದೆ ತಿರುಗಿಸೋ ಕೋಲಿದ್ದರೆ ಅದರಿಂದ ಮಿಕ್ಸ್ ಮಾಡ್ತಾ ಇರ್ರಿ. ಫಸ್ಟು ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೆಂದಾದಮೇಲೆ ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡಿ ಮತ್ತೆ ಪಾಕ ಬರೋವರೆಗೂ, ಒಂದೆಳೆ ಪಾಕ ಬರೋವರೆಗೂ ಚೆನ್ನಾಗಿ ಕೈ ಆಡ್ತಾನೆ ಇರಿ. ಈಗ ಬೆಲ್ಲದ ಪಾಕ ಚೆನ್ನಾಗಿ ಕುದ್ದಿದೆ, ಚೆನ್ನಾಗಿ ನೊರೆ ಬಂದಿದೆ, ನೋಡ್ತಾ ಇರ್ಬೋದು. ಈಗ ಚಿಕ್ಕ ಬಟ್ಲಲ್ಲಿ ನೀರು ತಗೊಳ್ಳಿ. ಅದಕ್ಕೆ ಸ್ವಲ್ಪ ಬೆಲ್ಲದ ಪಾಕ ಹಾಕಿ ಉಂಡೆ ಮಾಡಿ, ನೀರಲ್ಲೇ ಉಂಡೆ ಆಗಬೇಕಾಗುತ್ತೆ. ಆವಾಗ ಪಾಕ ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸೊ ಈಗ ಪಾಕ ರೆಡಿಯಾಗಿದೆ. ರೆಡಿ ಮಾಡಿರೋ ಅಕ್ಕಿ ಹಿಟ್ಟನ್ನು ಸ್ವಲ್ಪನೇ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಗಂಟಾಗಬಾರ್ದು. ನಿಧಾನಕ್ಕೆ ತಿರುಗಿಸಿ ಫಸ್ಟು. ಮತ್ತು ನೀವು ಫಾಸ್ಟಾಗಿ ಎಲ್ಲ ಹಿಟ್ಟಾಕಿ ಫಾಸ್ಟಾಗಿ ತಿರುಗಿಸಿ ಚೆನ್ನಾಗಿ ನೀಟಾಗಿ ತಿರುಗಿಸ್ಬೇಕಾಗುತ್ತೆ. ಕಡಿಮೆ ಫ್ಲೇಮಲ್ಲೇ ಇಟ್ಕೊಂಡು ತಿರುಗಿಸ್ಬೇಕು. ಈಗ ಕಜ್ಜಾಯದ ಹಿಟ್ಟು ರೆಡಿಯಾಗಿದೆ. ಈಗ ನೀವು 5ರಿಂದ 15 ನಿಮಿಷ ಹಾಗೆ ಫ್ಲೇಮಲ್ಲೇ ಇಟ್ಟು ತಿರುಗಿಸ್ತಾ ಬೇಯಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. 10 ನಿಮಿಷದವರೆಗೂ ಬೇಯಿಸಿದ್ದೆ ನಾನು. ಸ್ವಲ್ಪ ಮತ್ತೆ ನೀವು ಎಣ್ಣೆ ಹಾಕಿ ಇನ್ನು ಸ್ವಲ್ಪ ತಿರುಗಿಸಿ ತುಪ್ಪನಾದರೂ ಹಾಕ್ಕೋಬೋದು, ಇಲ್ಲ ಎಣ್ಣೆನಾದರೂ ಹಾಕ್ಕೋಬೋದು. 2 ಸ್ಪೂನ್ ತುಪ್ಪ ಸೇರಿಸಿ ನಾನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಈಗ ಕಜ್ಜಾಯದ ಹಿಟ್ಟು ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಪ್ಲೇಟ್ ಮುಚ್ಚಿ ಒಂದಿನ ಹಾಗೆ ನೆನೆಯೋದಕ್ಕೆ ಬಿಡೋಣ. ನೆನೆದಷ್ಟು ತುಂಬ ಸಾಫ್ಟಾಗಿ ನೀಟಾಗಿ ಬರುತ್ತೆ ಕಜ್ಜಾಯ. ಎಣ್ಣೆನಲ್ಲೇ ಹಾಕಿದರೆ ಹೊಡೆಯೋದಿಲ್ಲ. ಒಂದಿನ ನೆನೆಗೆ ಬಿಟ್ಟಿದ್ವಿ, ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಈಗ ಕಜ್ಜಾಯ ಮಾಡ್ಕೊಳ್ಳೋಣ. ಇಲ್ಲಿಗೆ ಒಂದು ಕಡಾಯಿ ಇಟ್ಕೊಳ್ಳೋಣ. ಕಡಾಯಿಯಲ್ಲಿ ಮುಳುಗೋ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಕಾಯೋದಕ್ಕೆ ಬಿಡೋಣ. ಈಗ ಕಜ್ಜಾಯ ತಟ್ಕೊಳ್ಳೋದಕ್ಕೆ ಒಂದು ಪ್ಲಾಸ್ಟಿಕ್ ಸೀಟ್ ಬೇಕಾಗುತ್ತೆ. ನಾನು ಪ್ಲಾಸ್ಟಿಕ್ ಸೀಟು ತಗೊಂಡಿದ್ದೀನಿ. ಇಲ್ಲ ನಿಮ್ಮ ಮನೆಯಲ್ಲಿ ಎಣ್ಣೆ ಕವರ್ ಇದ್ದರೆ ತಗೊಳ್ಳಿ, ಇಲ್ಲಾಂದರೆ ಬಾಳೆದೆಲೆನಲ್ಲೂ ತಟ್ಕೋಬೋದು. ಸ್ವಲ್ಪ ಮುಟ್ಟಬೇಕಾದ್ರೆ ಅಂಟ್ಕೊಳ್ಳುತ್ತಲ್ವ, ಹಾಗಾಗಿ ಎಣ್ಣೆ ಸೋರ್ಬಿಟ್ಟು ಕೈಗೆ
ಸ್ವಲ್ಪ ಹಿಟ್ಟು ತಗೊಂಡು ಚೆನ್ನಾಗಿ ನಾದಿ ಉಂಡೆ ಮಾಡಿ ನೀವು ತಟ್ಕೋಬಹುದು. ನಾನೀಗ ತಟ್ಟೋದು ತೋರಿಸ್ತಾ ಇದ್ದೀನಿ ನೋಡಿ. ಕಜ್ಜಾಯದ ಹಿಟ್ಟು ನಿಂಬೆ ಗಾತ್ರಕ್ಕಿಂತ ಸ್ವಲ್ಪ ದಪ್ಪ ಇರಬೇಕು. ರೌಂಡಾಗಿ ತಟ್ಕೊಳ್ಳಿ. ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡಬೇಕಾಗುತ್ತೆ, ಎರಡು ಬಿಡಬಾರ್ದು, ನೀಟಾಗಿ ಬೇಯುತ್ತೆ. ಇನ್ನೂ ಸ್ವಲ್ಪ ಎಳ್ಳು ಬೇಕು ಅಂದರೆ ಮೇಲ್ಗಡೆ ಸ್ವಲ್ಪ ಎಳ್ಳು ಹಾಕಿ ತಟ್ಕೊಳ್ಳಿ. ಈಗ ಎಣ್ಣೆನ ಚೆನ್ನಾಗಿ ಬಿಸಿ ಆದ ನಂತರ ಕಡಿಮೆ ಫ್ಲೇಮಲ್ಲೇ ಕಜ್ಜಾಯನ ಬೇಯಿಸ್ಕೋಬೇಕಾಗುತ್ತೆ. ಕಡಿಮೆ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳಿ, ನೀಟಾಗಿ ಬರುತ್ತೆ. ಕಜ್ಜಾಯ ಗೋಲ್ಡನ್ ಬ್ರೌನ್ ಆಗೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದೊಂದಾಗೆ ಫ್ರೈ ಮಾಡಿ ಎಲ್ಲವನ್ನು ರೆಡಿ ಮಾಡಿ. ಬಾಣಲೆಯಿಂದ ಕಜ್ಜಾಯ ಹೊರ ತೆಗೆದಾಗ ಒಂದು ಸ್ಪೂನಿಂದ ಪ್ರೆಸ್ ಮಾಡಿ ಎಣ್ಣೆ ನೀಟಾಗಿ ಬಿಟ್ಕೊಳ್ಳುತ್ತೆ, ಜಾಸ್ತಿ ಎಣ್ಣೆ ಇಟ್ಕೊಳ್ಳೋದಿಲ್ಲ. ಈಗ ಸಾಫ್ಟಾಗಿ ಪರ್ಫೆಕ್ಟಾಗಿ ಕಜ್ಜಾಯ ರೆಡಿಯಾಗಿದೆ. ನೀವು ಕೂಡ ಒಮ್ಮೆ ಹೀಗೆ ಟ್ರೈ ಮಾಡಿ. ಒಂದು ವೇಳೆ ಪಾಕ ಗಟ್ಟಿಯಾದರೆ ಮೊಸರು ಮಿಕ್ಸ್ ಮಾಡ್ಕೊಳ್ಳಿ, ಪಾಕ ಸರಿ ಹೋಗುತ್ತೆ. ಪಾಕ ತುಂಬ ತೆಳುವಾಗಿ ಬಂದರೆ ಚಿರೋಟಿ ರವೆ ಇಲ್ಲ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಮತ್ತು ಕಜ್ಜಾಯ ಮಾಡುವುದನ್ನು ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್.